ಡೋರ್ ತಾಗಿ ಹಿಡ್ಕೊಂಡವ್ರ ಬರ್ರಿ ಅಲ್ಲಿ ಹಿಡ್ಕೊಂಡವ್ರಲ್ಲ ಬರ್ರಿ ಅಲ್ಲಿ ಬರ್ರಿ ಕಾಯಿ ಮುಗಿದೀನಿ ಬರ್ರಿ ಬೇಗ ಕಿವಳು ನನ್ ಮಗ. ಈ ವಿಡಿಯೋ ನಾವು ನಮ್ಮ ದೊಡ್ಡಪ್ಪರಿಗೆ ಫ್ರಾಂಕ್ ಮಾಡಿಸಿದೀವಿ. ಸೊ ಹಂಗಾಗಿ ಈ ವಿಡಿಯೋನ ದಯವಿಟ್ಟು ತಪ್ಪದಾಗಿ ಎಲ್ಲರೂ ಖಂಡಿತವಾಗಿ ನೋಡಿ. ಅಚ್ಚಾ ಸ್ವಾಗತಂ ಸುಸ್ವಾಗತಂ. ಸಿಗ್ ಬೆಲ್ಟ್ ಹಾಕೊಳ್ಳಿ ಅಣ್ಣ. ಹಾಕೊಂಡ್ರಾ? ನಂತರ ಹಾಕೋಬೇಕು. ಅವ್ರೇನಾಗ್ಬೇಕು ನಿಮ್ಗೆ? ಯಾರ ಹುಡುಗ? ನಾನೇ ರಿಲೇಷನ್. ಮೊನ್ನೆ ಏನಾಗ್ಬಿಟ್ಟಿದೆ ಅಂದ್ರೆ ಅಡಿಕೆ ತೋಟದಲ್ಲಿ ಒಬ್ಬ ಇವನು ಯಾರವನು ಬೆಂಗಾಲು ಇರ್ತಾರಲ್ಲ, ಬೆಂಗಾಲು ಬಿಹಾರ ಅವ್ರು ಇರ್ತಾರಲ್ಲ, ಅವನೊಬ್ಬನ ಕೆಲ್ಸಕ್ಕೆ ಕರ್ಕೊಂಡ್ ಬಂದಿದ್ವಿ. ಅವನ್ ಕೆಲ್ಸಕ್ಕೆ ಕರ್ಕೊಂಡ್ ಬಂದಿದ್ರೆ ಏನ್ ಮಾಡ್ಬಿಟ್ಟವನೆ, ಎಣ್ಣೆ ಹೊಡೆದ್ಬಿಟ್ಟು ಮರ ಹತ್ಬಿಟ್ಟವನೆ. ಮರ ಹತ್ತಿ ಮೇಲ್ಗಡೆಯಿಂದ ಬಿದ್ದ್ಬಿಟ್ಟು ಅವ್ನ ಕೆಳಗಡೆ ಬಿದ್ದ್ಬಿಟ್ಟು ಹಿಂದ್ಗಡೆ ಬೆನ್ಮೂಳೆ ಬಂದ್ಬಿಟ್ಟು ಮುರಿದೋಗ್ಬಿಟ್ಟೈತೆ. ಸರಿ, ಮುರಿದೋಗಿ ಒಂದ್ 2 ಇಂಚಷ್ಟು ಪುಡಿ ಆಗ್ಬಿಟ್ಟಿದ್ಯಂತೆ. ಅಚ್ಚಾ ಸರಿ ಸರಿ. ಸೊ ಹಂಗಾಗಿ ಈಗ ಅವರು ಫ್ಯಾಮಿಲಿ ಕಡೆಯವರೆಲ್ಲ ಬಂದ್ಬಿಟ್ಟು ಒಳ್ಳೆ ಗೂಡು ಪಾರ್ಟಿಗಳಂತೆ ಅವರು. ಅವನು ಏನೋ ಮನೇಲಿ ಜಗಳ ಮಾಡ್ಕೊಂಡು ಆಚೆ ಬಂದ್ಬಿಟ್ಟವನೆ. ಕರೆಕ್ಟ್ ಆಗಿ ಹೇಳಿದ್ರಿ. ಅವ್ರಿಗೆ ಗೊತ್ತಿಲ್ಲ, ಇವ್ರು ನಮ್ಮವನವ್ರಿಗೂ ಗೊತ್ತಿಲ್ಲ. ಸೊ ಈಗ ಅವ್ನ್ ಬೆನ್ಮೂಳೆ ಮುರಿದೋಗ್ಬಿಟ್ಟೈತೆ. ಈಗ ಇವ್ನ್ ಫೋನ್ ಮಾಡ್ಬಿಟ್ಟು ಹೇಳವನ್ ಅವ್ರಿಗೆ, ನೀನ್ ಯಾವನ ಅವ್ನ್ ಮರ ಹಚ್ದವ್, ನೀನ್ ಎಷ್ಟು ದುಡ್ಡಿರೋವನು, ಎಷ್ಟು ಬದುಕ್ತೀಯ ನೀನು, ಎಷ್ಟು ಆಸ್ತಿ ಇದೆ ನಿನ್ಗೆ, ನೀನ್ ಯಾಕೆ ಹೋಗ್ಬಿಟ್ಟು ಅಲ್ಲಿ ಮರ ಹತ್ಬಿಟ್ಟು ಹಂಗ್ ಮಾಡಿದ್ಯಾ? ನಿನ್ ಬೆನ್ಮೂಳೆ ಸರಿ ಮಾಡ್ಬಿಟ್ಟು ಕೊಟ್ರೆ ಸರಿ, ಇಲ್ಲ ಅಂದ್ರೆ ಏನ್ ಮಾಡ್ತೀರಾ ನಮ್ಗೆ ಗೊತ್ತಿಲ್ಲ, ಹಂಗೆ ಹಿಂಗೆ ಅನ್ಬಿಟ್ಟು ನಮ್ಮೋನವ್ರ ಹತ್ರ ಫುಲ್ಲು ಜಗಳ ಆಡ್ಬಿಟ್ಟು ರಾತ್ರಿ ಎಲ್ಲ ಫೋನಲ್ಲೇ ಫುಲ್ಲು ಹೊಡೆದ್ಲಾಟ ನಡೆದ್ಬಿಟ್ಟೈತೆ. ನಮ್ಮೋನವ್ರಿಗೆ ಫುಲ್ ಭಯ ಆಗ್ಬಿಟ್ಟಿದೆ. ಬಂದಾಮೇಲೆ ಕತ್ತರಿಸ್ಬಿಟ್ರೆ ಯಾರಣ್ಣ, ಫಸ್ಟ್ ಅವರೆಲ್ಲ ರೌಡಿಗಳು, ಕತ್ತರಿಸಕ್ಕೆ ಇದಕ್ಕೆಲ್ಲ ಅವ್ರ ಹಿಂದೆ ಮುಂದೆ ನೋಡಲ್ಲ ಅವರು. ಹಂಗಾಗಿ ಸರಿಯಪ್ಪ ಆಯ್ತು, ನಿಮ್ಮವ್ರಿಗೆ ಬೆನ್ಮೂಳೆ ನಾನು ರೆಡಿ ಮಾಡಿ ಕೊಡ್ತೀನಿ ಅಂತ ಅನ್ಬಿಟ್ಟು ಮಾತು ಕೊಟ್ಬಿಟ್ಟವ್ರೆ. ಈಗ ಇವ್ರು ಇಲ್ಲೆಲ್ಲ ಅಡ್ಮಿಟ್ ಮಾಡ್ಸವ್ರೆ. ಅವ್ನ್ ಬೆನ್ಮೂಳೆ ಏನೇ ಮಾಡಿದ್ರು ಅದು ರೆಡಿ ಮಾಡಕ್ ಆಯ್ತಾ ಇಲ್ಲ. ಅದು ಏನೇ ಆಗೈತಲ್ಲ. ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಪುಡಿ ಆಗ್ಬಿಡೈತೆ. ಪ್ಲಸ್ ಅದು ರೆಡಿ ಮಾಡಿ ರಾಡ್ ಹಾಕಿದ್ರು ಹಿಂಗ್ ಸ್ಟಡಿ ಆಗಿ ಬರ್ತಾ ಇಲ್ಲ. ಹಿಂಗ್ ಬಗ್ತಾವ್, ನಿಂಗೆ ಹಿಂಗ್ ಬಗ್ತಾನೆ ಅನ್ನೋತ್ತು ಹಿಂಗ್ ಎದೊಳ್ತಾ ಇಲ್ಲ ಮೇಲೆ. ಅದಕ್ಕೆ ಅವ್ರು ಡಾಕ್ಟರ್ ಏನಂದ್ರು, ಇದು ಸರಿ ಮಾಡ್ಬೇಕಂದ್ರೆ ಒಂದೇ ಒಂದ್ ದಾರಿ ಇದೆ, ಯಾರ್ದಾರು ಬೇರೆಯವ್ರದ್ದು ಬೆನ್ಮೂಳೆ ಹಾಕ್ಬಿಟ್ಟು ಇವನಿಗೆ ಬೇಕಾದ್ರೆ ರೆಡಿ ಮಾಡ್ಬೋದು, ಇಲ್ಲ ಅಂದ್ರೆ ಲೈಫ್ ಲಾಂಗ್ ಹಿಂಗ್ ಬಕ್ಕೊಂಡೇ ಇರ್ಬೇಕು ಅವನು. ಪ್ಲಸ್ ಅವ್ನಿಗೆ ಮದುವೆ ಬೇರೆ ಆಗಿಲ್ಲ. ಸೊ ಹಂಗಾಗಿ ಅವ್ನು ಬಕ್ಕೊಂಡೇ ಇರ್ಬೇಕು ಅಂತ ಹೇಳ್ಬಿಟ್ಟಿದ್ದಾರೆ. ಇನ್ ನಮಗ ಅರ್ಥ ಆಯ್ತು ಬಿಡೋಣ. ಅದಕ್ಕೆ ನಮ್ಮನವ್ರು ಇದ್ಬಿಟ್ಟು ಸರಿ ಬೆನ್ಮೂಳೆ ಕೊಡೋರು ಯಾರು ಇದ್ರೆ ನೋಡ್ಬಿಟ್ಟು ಕರ್ಕೊಂಬ ಅಂತ ಹೇಳಿದ್ರು. ಆಕ್ಚುಲಿ ನಿಮ್ ಹುಡುಗನ್ಗೂ ಈ ವಿಷಯ ಗೊತ್ತಿಲ್ಲ, ಈ ಬೆನ್ಮೂಳೆ ವಿಷಯ ಗೊತ್ತಿಲ್ಲ. ಸರಿ, ನಾನು ಅವ್ರಿಗೆ ಹೇಳ್ಬಿಟ್ರೆ ಅವರು ನಿಮ್ನ ಕರ್ಸಲ್ವಲ್ಲ, ಯಾರು ತಾನೇ ಒಪ್ತಾರೆ? ಯಾರು ಒಪ್ಪಲ್ಲ. ಸೊ ಅದಕ್ಕೆ ಅವ್ನಿಗೆ ಹೇಳಿಲ್ಲ. ಈಗ ನಾನೇನು ಹೇಳ್ತೀನಿ ಅಂದ್ರೆ, ನಿಮ್ದು ಬೆನ್ಮೂಳೆ ಸ್ವಲ್ಪ ಕೊಡಿ ಅವನಿಗೆ, ನಿಮ್ಗೆ ನಾನು 2 ಲಕ್ಷ ಇಸ್ಕೊಡ್ತೀನಿ. ಬೆನ್ಮೂಳೆ ಹೆಂಗ್ ಕೊಡಕತ್ತ? ಮನೇಲಿ ಗೊತ್ತಾರ ನಮ್ ಬಿಡ್ತಾರ? ಹೇಳ್ಬೇಡ ಅವ್ರಿಗೆ, ನಿಮ್ ಬೆನ್ಮೂಳೆ ತೆಗೆದ್ಬಿಟ್ಟು ರಾಡ್ಗಳು ಹಾಕ್ತಾರೆ. ನಮ್ಗೆ ಗೊತ್ತಾಗತ್ತದಲ್ಲ, ನಿಮ್ಗೆ ಗೊತ್ತಾಗಲ್ಲ. ಅವ್ರಿಗೆ ಗೊತ್ತಾಗಲ್ಲಣ್ಣ. ಕ್ಲೀನ್ ಆಗಿ ನಿಮ್ ಹಿಂದ್ಗಡೆ ಪ್ಲಾಸ್ಟಿಕ್ ಮಾಡಿಸ್ತಾರೆ, ಅದು ಚರ್ಮ ಗಿರ್ಮ ಎಲ್ಲ ಕ್ಲೀನ್ ಆಗಿ ರೆಡಿ ಮಾಡ್ಬಿಡ್ತಾರೆ. 2 ಲಕ್ಷ ದುಡ್ಡು ಕೊಡ್ತಾರೆ, ತಗೊಂಡ್ ಸೈಲೆಂಟ್ ಆಗಿ ಹೋಗ್ಬಿಡಿ, ಸರಿನಾ? ನಮ್ಗೆ ನೋವು ಆಗಲ್ಲ, ಏನಿಲ್ಲ. ನೋವಂದ್ರೆ ಸ್ವಲ್ಪ ನೋವು ಇರ್ತದಣ್ಣ, ಆಪರೇಷನ್ ಮಾಡಿದ್ರೆ ನೋವು ಆಗಲ್ಲ. ಅದಕ್ಕೆ 2 ಲಕ್ಷ ಕೊಡ್ತಾರೆ. ಆಗಲ್ಲ ಈಗ ಅರ್ಜೆಂಟ್ಗೆ. ಅವೆಲ್ಲ ನಾವು ಮನೇಲಿ ಇನ್ಸ್ಟಾಲ್ಮೆಂಟ್ ಮಾಡ್ಬಿಟ್ಟು ಆಮೇಲೆ ಮಾಡ್ಬೇಕು. ಈಗ ನಮ್ಗೆ ಏನಾಗುತ್ತೆ ಗೊತ್ತಾ, ಮನೇಲಿ ಎಲ್ಲರೂ ಕೇಳ್ತಾರೆ, ಒಬ್ರು ಕೇಳಲ್ಲ ನನ್ಗೆ. ಈಗ ನಾನೇನಂತೀನಿ, ಈಗ ಬೆನ್ಮೂಳೆ ಆಪರೇಷನ್ ಮಾಡೋವಾಗ
ಜೀವ ಹೋಗೋ ಸಾಧ್ಯತೆನೂ ಇದೆ ಅಂತ. ಯಾಕಂದ್ರೆ ಈ ಕಳೆಯಿಂದ ಕಾಡವರೆಗೂ ಕುಯ್ಬೇಕು, ಬಿಚ್ಚಬೇಕು, ಹಿಂಗೆ ಕಳೆಂಗ್ರೆ ಅಂತಾರ. ಸೊ ಅದು ತೆಗಿಯುವಾಗ ಏನ್ ಬೇಕಾದ್ರೂ ಆಗ್ಬೋದು. ಸೊ ಹಂಗಾಗಿ ಜೀವ ಹೋಗೋ ಚಾನ್ಸ್. ಫ್ಯಾಮಿಲಿ ನಮ್ದು ಇವರು ಮನೆ ಮದುವೆ ಆಗಿರೋ ಹುಡುಗ, ನಮ್ಗೆ ತಮ್ಮನೆ ಆಗ್ಬೇಕು ರಿಲೇಷನ್ ಅಲ್ಲಿ. ಈಗ ಏನ್ ಮಾಡೋಣ? ಅವ್ರ ಮಗಳು ಮದುವೆ ಆಗಿರೋದು. ಈಗ ಏನ್ ಮಾಡೋಣ? ಈ ತರ ಬೇಕು ಅಂದ್ರೆ ನೀವು ಸ್ವಲ್ಪ ಟೈಮ್ ಬೇಕು, ಅರ್ಜೆಂಟ್ ಆಗಲ್ಲ. ಹೋಗ್ತೀನಿ. ಇಲ್ಲ ಈಗ ಬಂದ್ಬಿಡಿ, ಹೋಗೋಣ. ಇಲ್ಲಿ ನಮ್ದು ಆಗಲ್ಲ ಸ್ವಾಮಿ. ನಗ್ನಗ್ತಾ ಖುಷಿಯಾಗಿದ್ದೀರಾ, ನೀವು ಗಟ್ಟಿ ಇದ್ದೀರಾ, ಮದುವೆ ಆಗಿದೆ, ಎಲ್ಲ ಮುಗಿದೋಗಿದೆ. ನಮ್ದು ಫುಲ್ ದೊಡ್ಡ ಫ್ಯಾಮಿಲಿ, ನಮ್ದು ದೊಡ್ಡ ಫ್ಯಾಮಿಲಿ ಇರೋದಕ್ಕೆ ನೀವು ಕೊಡ್ಬೇಕು. ಚಿಕ್ಕ ಫ್ಯಾಮಿಲಿ ಇದ್ರೆ ಕಷ್ಟ ಆಯ್ತದ. ಹಂಗ್ ಮಾಡಕ್ ಹೋಗ್ಬೇಡಿ, ಬನ್ನಿ ಹೋಗ್ಬಿಡೋಣ. ಇಲ್ಲ ಆಗಲ್ಲ ಬಿಡಿ ಸ್ವಾಮಿ. ಒಂದು ಚಿಕ್ಕ ಒಂದು ಇಂಜೆಕ್ಷನ್ ಹಾಕ್ತೀನಿ. ಇಂಜೆಕ್ಷನ್ ಬೆನ್ಮೂಳೆ ತೆಗೆಯಕ್ಕೆ 1-2 ಅವರ್ ಮುಂಚೆ ಸ್ವಾಮಿ. ಏನ್ ಬೇಜಾರಿಲ್ಲ, ಬೇಜಾರ್ ಮಾಡ್ಬೇಡ್ರಿ. ಎಲ್ಲ ಹಂಗ್ ಮಾಡಕ್ ನಾನು ರೆಡಿ ಇಲ್ಲ. ಇಲ್ಲ ರೆಡಿ ಇಲ್ಲ, ತಗಿರಿ ಈಗ. ಅವೆಲ್ಲ ನಡೆಯಲ್ಲ ನಮ್ಗೆ, ಸರಿನಾ? ನಮ್ ದೊಡ್ಡ ಫ್ಯಾಮಿಲಿ, ನಮ್ಗೆ ತೊಂದರೆ ಆಗುತ್ತೆ. ಅವ್ನಿಗೆ ಹೇಳ್ಬೇಡ ಆತದೆ, ಆಮೇಲೆ ಅವ್ನಿಗೆ ಹೇಳ್ಬಾರ್ದು. ಆಮೇಲೆ ಅವ್ನಿಗೆ ಹೇಳ್ಬಿಟ್ರೆ ಆಮೇಲೆ ಅವನು ಇರಂಗಿಲ್ಲ, ಅಲ್ಲಿ ಊರಲ್ಲಿ ಇರಂಗಿಲ್ಲ ಅವನು. ಯಾರಿಗೂ ನಾವ್ ಹೇಳಲ್ಲ. ಡೋರ್ ತೆಗಿರಿ, ಡೋರ್ ತೆಗಿರಿ, ಡೋರ್ ತೆಗಿರಿ. ಗ್ಲಾಸ್ ಹೊಡೆದಾಕ್ತೀನಿ ಈಗ. ಈ ಕೆಲಸ ಮಾಡ್ತಿದ್ರ ನೀವು? ಈ ಕೆಲಸ ಮಾಡಕ್ಕೆ ಕರ್ಕೊಂಡ್ ಬಂದಿದ್ದಾಳ, ಹಂಗ್ ಮಾಡಬೇಡ. ಗ್ಲಾಸು ಹೊಡೆದಾಕ್ಲಾ? ಗ್ಲಾಸ್ ಹೊಡೆದಾಕ್ಲಾ? ಈಗ ಅವ್ನ್ಗೆ ಐತೆ, ನಿಮ್ಗೆ ಅಲ್ಲ ಇರೋದು. ಅವ್ನ್ಗೆ ಐತೆ, ಅವ್ನ್ಗೆ ಐತೆ ಈಗ. ಬಾಸ್ ಬರ್ರಿ. ಕಿವಿಡು ನನ್ ಮಗ. ಅವ್ನ್ ಪಡ್ಗ ಹೋಗ್ಲಿ ಬಿಡೋಣ. ಅವನ್ಗೆ ಆಯ್ತು ಬಾ ಫಸ್ಟ್. ಬರ್ರಿ, ಅವ್ನಿಗೆ ಆಯ್ತು ಫಸ್ಟ್. ರೇ ಅವ್ನಿಗೆ ಫಾರ್ವರ್ಡ್ ಮಾಡೋ ಡೋರ್ ತೆಗಿ ಈಗ. ಡೋರ್ ತೆಗಿತೀನಿ. ಗ್ಲಾಸ್ ತೆಗಿ, ಗ್ಲಾಸ್ ಹೊಡೆದಾಕ್ಲಾ? ಕಾಯಿ ಹತ್ರ ಹೋಗ್ಲಿ, ಹೊಡೆದಾಕ್ಲಾ? ತೆಗಿರಿ. ಡೋರ್ ತೆಗಿ. ಬೆನ್ಮೂಳೆ ಯಾವ ತರ ಮಾಡೋದು? ಬೇರೆ ತರ ಅಂದ್ರೆ ಡೋರ್ ತೆಗಿ. ಬೆನ್ಮೂಳೆ ಯಾವ ತರ ಬೇಕು? ನಾನು ಬೇರೆ ವ್ಯವಸ್ಥೆ ಮಾಡ್ಕೊಂಡು ಕೊಡ್ತೀನಿ. ನಾನು ಕೂತ್ಕೊಂಡು ನಾವು ಇಲ್ಲ, ಗೊತ್ತಾಯ್ತಾ? ನಾನು ಇಲ್ಲ. ಅವನ್ಗೆ ಇಲ್ಲ ಈಗ, ಅವನು ಈಗ ಅವನ್ಗೆ ಇಲ್ಲ ಈಗ, ಅವನು ಈಗ ಒಂದು ಆಯ್ತು. ಏನು ಮದುವೆ ಆಯ್ತಾ? ಯಾರಿಗೆ ಮದುವೆ ಆಗಿರೋದು ಐತೆ ಅವನ್ಗೆ ಈಗ. ನೋಡಿ ಇದು ತೆಗಿರಿ, ಗ್ಲಾಸ್ ಹೊಡೆದಾಕ್ತೀನಿ ನಾನು. ನಿಜವಾಗ್ಲೂ ಹೊಡೆದಾಕ್ತೀನಿ ನಾನು ಗುರು, ನಿಜವಾಗ್ಲೂ ಹೊಡೆದಾಕ್ತೀನಿ ಗುರು. ನೀವು ಈ ಕಡೆ ತೆಗಿ ಗುರು. ನಾನು ಅಂದ್ರು ಪ್ರಾಬ್ಲಮ್, ಅಂದ್ರು ಪ್ರಾಬ್ಲಮ್. ಬೇರೆ ತೆಗಿದ್ರು, ಡೋರ್ ತೆಗಿ ಫಸ್ಟ್. ಡೋರ್ ತೆಗಿದ್ರು. ಬಂದಂಗ ಆಗ್ತಾ ಇದೆ, ಬಿಟ್ಬಿಡ್ರಪ್ಪ ನಮ್ಮನ್ನ. ಡೋರ್ ತೆಗಿರಿ ಗುರು. ಡೋರ್ ತೆಗಿಬೇಕಂದ್ರೆ ಸರಿಯಾಗಿ ಕೂತ್ಕೊಳ್ಳಿ. ಡೋರ್ ತೆಗಿ ಗುರು. ಡೋರ್ ತೆಗಿ ಗುರು. ಇಲ್ಲ ನಾನು ಕೂತ್ಕೊಳ್ಳಲ್ಲ ಸರಿ. ಡೋರ್ ತೆಗಿ. ಇಲ್ಲ ನಾನು ಡೋರ್ ತೆಗಿ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ಡೋರ್ ತೆಗಿ ಫಸ್ಟ್. ಇಲ್ಲ ಯಾರವರು ಕರೀತಾರೆ? ಹೊಡೆದಾಕ್ಲಾ? ಡೋರ್ ಗ್ಲಾಸ್ ಹೊಡೆದಾಕ್ಲಾ? ಹೋಗ್ಲಿ. ನಾನು ಏನಾರು ಹೇಳಿದ್ನ ನಿನ್ಗೆ? ಮತ್ತೆ ಡೋರ್ ತೆಗಿ. ನಾನು ಆ ಲೆಕ್ಕದಲ್ಲಿ ಇಲ್ಲ ಗುರು, ನಾನು ಆ ಲೆಕ್ಕದಲ್ಲಿ ಇಲ್ಲ, ಸರಿನಾ? ನಾವು ಒಂಥರ ಅಲ್ಲ. ನಾವು ಯಾರೇ ಬೇರೆ ಬೇಕಂದ್ರೆ ಅಡ್ಜಸ್ಟ್ ಮಾಡೋಣ. ನಾನು ಯಾವ ಲೆಕ್ಕದಲ್ಲಿ ಇಲ್ಲ. ನೀವು ನೀನ್ ಹೇಳೋ ಲೆಕ್ಕದಲ್ಲಿ ನಾನು ಇಲ್ಲ. ಮತ್ತೆ ಇನ್ನು ಯಾವ ಲೆಕ್ಕದಲ್ಲಿ? ಮತ್ತೆ ಏನು ಬಲವಂತ ಮನೆ ಕರ್ಕೊಂತೀರಾ? ಅಲ್ಲ ಯಾವ ಲೆಕ್ಕದಲ್ಲಿ ಇದಾರ ಅಂತ ಹೇಳಿ. ಅಲ್ಲ ಯಾಕೆ ಬಲವಂತ ಮನೆ ಕರ್ಕೊಂತೀರಾ ಅಂತ ನಿಮ್ ಲೆಕ್ಕ ಏನಿದೆ? ಅವ್ರು ಹೇಳ್ತಾರೆ ತೋಟ ಕೆಲಸ ಅಂತ ನೋಡ್ಕೊಂಡ್ ಬರ್ಕೊ ಬರ್ತಾರೆ, ಹಿಂಗೆ ಅಂತ ಹೇಳಿರೋದು. ಅಯ್ಯಪ್ಪ ನೀವು ಯಾವ ಕಡೆ ಅವರಣ್ಣ? ಯಾರು ನೀವು? ಬಿಹಾರ ಅವರ ನೀವು? ನಾವು ಬೇರೆಯವರು ಅಲ್ಲ. ಹಿಡ್ಕೊಂತಾರೆ ಬರ್ರಿ, ಇಲ್ಲಿ ಹಿಡ್ಕೊಂತಾರ ಬರ್ರಿ,
ಬರ್ರಿ ಅಲ್ಲಿ ಹಿಡ್ಕೊಂಡವ್ರಲ್ಲ ಇಲ್ಲ ಅಣ್ಣ ಸೂದಿ ಬರ್ರಿ ಅಲ್ಲಿ ಬರ್ರಿ ಬರ್ರಿ ಕಾಯಿ ಮುಗಿದೀನಿ ಬರ್ರಿ ಬೇಗ ಬರ್ರಿ ಇದ್ ಮಾಡ್ತಾವ್ರೆ ಇಲ್ಲ ಅಣ್ಣ ಅವ್ನ್ ಕಾರ್ ಬರ್ತಾ ಇದೆ ಅಲ್ಲಿ ಕಾರ್ ನೋಡ್ಕೊಂಡು ನೋಡೋದು ಗುರು ಕಾಯಿ ಮುಗಿದೀನಿ ಬರ್ರಿ ಗುರು ಗುರು ಕಾಯಿ ಮುಗಿದೀನಿ ಬಾ ಗುರು ಬಾ 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 ಇಲ್ಲಿ ನೀನ್ ಇಲ್ಲಿ ಕುತ್ಕೋ ಗುರು ಇಲ್ಲಿ ಬಾ ಗುರು ಗುರು ಇಲ್ಲಿ ಕುತ್ಕೋ ಬಾ ಗುರು ನೀನು ಬಾ ಗುರು ಬಾ ಗುರು ಬಾ ಸೈಡಲ್ಲಿ ಆಗುದು ಡೋರ್ ತೆಗ್ಸ ಗುರು ಡೋರ್ ತೆಗಿದಲ್ಲ ಬಾ ಗುರು ಇಲ್ಲಿ ಈಗ ಹೆಂಗ್ ತೆಗಿದು ಡೋರು ನಿಮ್ಗೆ ಯಾಕೆ ಬೇಕದು? ಈಗ ಹೆಂಗ್ ಬಂತು ಈಗ ಹೆಂಗ್ ಬಂತು ಡೋರು ಆಯ್ತು ಆಯ್ತು ಹೆಂಗ್ ಬಂತು ಡೋರು ಗುರು ಇಲ್ಲಿ ಕರ್ಕೊಂಡ್ ಹೋಗ್ತಾರ ಗುರು ನನ್ನ ಎಲ್ಲಿಗೆ ಬಾ ಇಲ್ಲಿ ನಾನೆಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಣ್ಣ ಡೋರ್ ತೆಗಿ ಫಸ್ಟ್ ನಾನೆಲ್ಲೂ ಕರ್ಕೊಂಡು ಹೋಗ್ತಾ ಇಲ್ಲ ಡೋರ್ ತೆಗಿ ಫಸ್ಟ್ ನಾನೆಲ್ಲೂ ಡೋರ್ ತೆಗಿ ಫಸ್ಟ್ ಇಲ್ಲಿ ಕುತ್ಕೊಳ್ರಿ ಆಯ್ತು ಡೋರ್ ತೆಗಿ ಫಸ್ಟ್ ಎಲ್ಲೂ ಕರ್ಕೊಂಡು ಡೋರ್ ತೆಗಿ ಫಸ್ಟ್ ಎಲ್ಲೂ ಗುರು ಡೋರ್ ತೆಗ್ಸು ಡೋರ್ ತೆಗ್ಸು ಡೋರ್ ಬೇಡ ತೆಗ್ಸು ಬೇಡ ಬೇಡ ಬಾ ಡೋರ್ ತೆಗಿತಾ ಇಲ್ಲ ಬಾ ಗುರು ಗುರು ಡೋರ್ ತೆಗಿತಾ ಇಲ್ಲ ಗುರು ನಿನ್ ಕೈಲಿ ಆಗುತ್ತೆ ಬಾ ಗುರು 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 ಬಾ ಗುರು ನಿನ್ ಕೈಲಿ ಆಗುತ್ತೆ ಗುರು, ನೋಡಿ ಡೋರ್ ತೆಗಿತಾ ಇಲ್ಲ. ಇಲ್ಲಿ ಬಂದ್ರೆ ನೋಡಿ ಗುರು ಇಲ್ಲಿ ಬಂದ್ರೆ ಡೋರ್ ತೆಗಿ ಡೋರ್ ತೆಗಿ ಸರ್ ಡೋರ್ ತೆಗಿತಾ ಇಲ್ಲ ಸರ್ ಆಚೆ ಬರೋ ಡೋರ್ ತೆಗಿತಾ ಇಲ್ಲ ಇಲ್ಲಿ ಕರ್ಕೊಂಡ್ ಹೋಗ್ತಾವ್ರಂತೆ ಬನ್ನಿ ಇಲ್ಲಿ ಹೇಳ್ತೀನಿ ಡೋರ್ ತೆಗ್ಸಿ ಗ್ಲಾಸ್ ತೆಗ್ಸಿ ಹೇಳ್ತೀನಿ ಎಲ್ಲ ಹೇಳ್ತೀನಿ ದುಡ್ಡುಗೆ ಏನ್ ಮಾಡ್ತಾರೆ ಸರ್ ನನ್ ಮೇಲೆ ಹಣೆ ಇಟ್ಟು ದುಡ್ಡುಗೆ ಹಂಗೆಲ್ಲ ಹೇಳ್ಬೇಡ ಅವ್ರಿಗೆ ಆಮೇಲೆ ಸರ್ ಗಾಡಿ ನಂಬರ್ ತಗೊಳ್ಬೇಕು ಅಂತ ಹೇಳ್ತಾರೆ ನಮ್ಗೆ ಆಮೇಲೆ ಪ್ರಾಬ್ಲಮ್ ಆಗುತ್ತಲ್ಲ ಹಂಗೆ ಹೇಳಿದ್ರೆ ನೀನು ನೋಡಿ ನಮ್ಮನ್ನ ಜೈಲಿಗೆ ಹಾಕ್ತಾರೆ ನಾನು ಹೊಡೆದಾಕ್ತೀನಿ ನಾನು ಹೇಳ್ತೀನಿ ಬೇಡಪ್ಪ ನಾನು ಆಚೆ ಬಿಡು ನಂಗೆ ಆಚೆ ಬಿಡು ನಂಗೆ ಆಚೆ ಬಿಡ್ರಿ ನಂಗೆ ಆಚೆ ಬಿಡ್ರಿ ಬರಲ್ಲ ಹೊಡೆದಾಕ್ ಆಚೆ ಬಿಡ್ರಿ ಆಚೆ ಬಿಡ್ರಿ ನನ್ನ ಆಚೆ ಬಿಡ್ರಿ ನನಗೆ ಆಯ್ತು ಬಿಡಿ ಬಿಡ್ರಿ ಆಚೆ ಬಿಡ್ರಿ ಆಯ್ತು ಬಿಡಿ ಅದನ್ನ ಹೊಡೆದಾಕ್ ಆಚೆ ಬಿಡ್ರಿ ಆಚೆ ಬಿಡ್ರಿ ನನ್ನ ಆಯ್ತು ಬಿಡಿ ಆಚೆ ಬಿಡ್ರಿ ಬಿಡ್ತೇನೆ ಬಿಡಿ ಆಚೆ ಬಿಡ್ರಿ ನಾನು ಅದು ಬರಲ್ಲಪ್ಪ ಹಂಗಲ್ಲ ಆಚೆ ಬಿಡ್ರಿ ಅದು ಬರಲ್ಲ ರೀ ಅದು ಬಿಡ್ರಿ ಆಚೆ ಬಿಡ್ರಿ ನನಗೆ ಹೊಡೆದಾಕಿದ್ದು ಆಯ್ತು ಬಿಡಿ ಅದು ಬಿಡ್ರಿ ಆಚೆ ಬಿಡ್ರಿ ಅತ್ತ ಇಲ್ಲ ಇಲ್ಲ ಬಿಡಿ ಆಚೆ ಬಿಡಿ ಆಚೆ ಇದನ್ನ ಯಾಕ್ರಿ ಮುಡ್ದಾಕ್ತೀರಾ ಬಿಡಿ ಆಚೆ ನನ್ನ ಆಯ್ತು ರೀ ಆಯ್ತು ರೀ ಬಿಡಿ ಆಚೆ ಇಲ್ಲ ನೋಡಿ ಇಲ್ಲ ನೋಡಿ ನನ್ನ ಮಾತು ಕೇಳಿ ಇಲ್ಲ ಇಲ್ಲ ಬಿಡಿ ಇಲ್ಲ ನೋಡಿ ಇಲ್ಲ ನೋಡಿ ಇಲ್ಲಿ ಈ ಕ್ಯಾಮ್ರಾ ಇದೆ ನಾವು ಇಷ್ಟೊತ್ತು ನನ್ ಬೇಡ. ತಮಾಷೆ ಕಾಮಿಡಿ ತೆಗಿದವ್ರೆ ನಿಮ್ಮನ್ನ ಎಲ್ಲಿಂದ ಕರ್ಕೊಂಬಂದು ಅಲ್ಲೇ ಬಿಡ್ತೀವಿ ಅಂತ ಇದೀನಲ್ಲ ನಾನ್ ರೀಲ್ ಅಂದ್ರು ಪ್ರಾಬ್ಲಮ್ ರಿಯಲ್ ಅಂದ್ರು ಪ್ರಾಬ್ಲಮ್ ನನ್ ಮಾತು ಕೇಳ್ರಿ ನನ್ ಮಾತು ಕೇಳಿ A few moments later. ಈ ವಿಡಿಯೋ ನಾವು ನಮ್ ದೊಡ್ಡಪ್ಪರ್ಗೆ ಫ್ರಾಂಕ್ ಮಾಡಿಸಿದೀವಿ ಹಂಗಾಗಿ ನೋಡೋರು ಯಾರು ತಪ್ಪಾಗಿ ತಿಳ್ಕೊಳಕ್ ಹೋಗ್ಬೇಡಿ ನಮ್ಮವರೇನೆ ನಾವೇ ಮಾಡಿಸಿತ್ತು ಸೊ ಹಂಗಾಗಿ ಈ ವಿಡಿಯೋನ ದಯವಿಟ್ಟು ತಪ್ಪದಾಗಿ ಎಲ್ಲರೂ ಖಂಡಿತವಾಗಿ ನೋಡಿ ಮತ್ತೆ ಶೇರ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಓಕೆನಾ ಬ್ರದರ್ ಓಕೆ ಥ್ಯಾಂಕ್ ಯು ಬ್ರದರ್ ನಿಮ್ಮ ಸಪೋರ್ಟು ನಮ್ಮ ಚಾನಲ್ ಮೇಲೆ ಯಾವಾಗಲೂ ಹಿಂಗೆ ಇರಲಿ